ಮಹಾಪುರಾಣ 123ನೇ ಭಾಗ. ಮಹಾಪುರಾಣ 123ನೇ ಭಾಗ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಮಹಾಪುರಾಣ ಶಾಸ್ತ್ರವನ್ನು ನೀವಿವಾಗ 123ನೇ ಭಾಗ 123ನೇ ಭಾಗ ಕೇಳ್ತಾ ಇದ್ದೀರಿ. 122 ಭಾಗಗಳು ಹಿಂದೆ ನಡೆದು ಹೋಗಿದ್ದಾವೆ. ಅದನ್ನು ಕೇಳ್ಕೊ ಬರ್ರಿ. ನೇರವಾಗಿ ಇದನ್ನು ಕೇಳಿದ್ರಿಂದ ಏನು ಉಪಯೋಗ ಆಗಲ್ಲ, ಏನು ಗೊತ್ತಾಗೋದಿಲ್ಲ. ಯಾಕೆಂದರೆ ಹಿಂದಿನ ವಿಶೇಷವಾದ ಕಥೆಯನ್ನು ನಾನು ಇಲ್ಲಿ ಹೇಳೋದಿಲ್ಲ. ಈಗ ನೇರವಾಗಿ ಮುಂದೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, 122ನೇ ಭಾಗದಲ್ಲಿ ನಿಮಗೆ ಏನಾಗಿತ್ತು ಅಂದರೆ, ನೇಮಿನಾಥ ಭಗವಾನ್ರು ಅಂದರೆ 22ನೇ ತೀರ್ಥಂಕರರು ನೇಮಿನಾಥ ಭಗವಾನ್ರು ಬರುವಂಥ ಯಾವ ಆ ವಂಶದಲ್ಲಿ ಅವರು ಬರೋರಿದ್ದಾರೆ, ಆ ವಂಶದ ವರ್ಣನೆಯನ್ನ ಮಾಡ್ತಾ ನಿನ್ನೆ ಹೇಳ್ತಾ ಇದ್ರು ಆಚಾರ್ಯ ಭಗವಾನ್. ಅದರಲ್ಲಿ ನಾನು ಹೇಳ್ತಾ ಇದ್ದೆ, ನಿನ್ನೆ ಕತೆ ಬಂದಿತ್ತು ಎಲ್ಲಿ ಅಂತಂದ್ರೆ, ಎಲ್ಲಿವರೆಗೆ ಬಂದಿತ್ತು ಅಂದ್ರೆ, ಸಿಂಹಕೇತು ರಾಜನಾದ ಅವನಿಗೆ ಮಾರ್ಕಂಡೇಯನೆಂದು ಹೆಸರಿಟ್ಟರು. ಅದಾದ ನಂತರ ಅವನ ವಂಶದಲ್ಲಿ ಹರಿಗಿರಿ, ಹಿಮಗಿರಿ, ವಸುಗಿರಿ ಆದಿ ಅನೇಕ ರಾಜರಾದ ನಂತರ ಅದೇ ವಂಶದಲ್ಲಿ ಕೊನೆಗೆ ಪ್ರಖ್ಯಾತನಾದ ಒಬ್ಬ ಅಂಧಕವೃಷ್ಟಿ ಅನ್ನುವಂಥ ರಾಜ ಆದ. ಇಲ್ಲಿವರೆಗೆ ವಿಷಯ ಬಂದಿತ್ತು. ಈ ಅಂಧಕವೃಷ್ಟಿಗೆ ಸುಭದ್ರೆ ಅನ್ನುವಂತಹ ಹೆಂಡತಿ ಇದ್ಲು. ಈ ಅಂಧಕವೃಷ್ಟಿ ಮತ್ತು ಸುಭದ್ರೆಗೆ ಸಮುದ್ರ ವಿಜಯ, ಅಕ್ಷೋಭ್ಯ, ಸ್ಥಿಮಿತ ಸಾಗರ, ಹಿಮವಾನ್, ವಿಜಯ, ಅಚಲ, ಧರಣ, ಪೂರಣ, ಅಭಿನಂದನ, ವಸುದೇವ, ಕುಂತಿ, ಮಾದ್ರಿ ಇವರಿಷ್ಟು ಜನ ಮಕ್ಕಳಾದರು. ನೋಡಿ, ಬಹಳ ಅಂದರೆ ಬಹಳ ಮಹತ್ವಪೂರ್ಣ ವಿಷಯ. ಅಂಧಕವೃಷ್ಟಿ ಮತ್ತೆ ಸುಭದ್ರೆ. ಇವರಿಗೆ ಸಮುದ್ರ ವಿಜಯ ಯಾರು ಅಲ್ಲ, ಸಮುದ್ರ ವಿಜಯ ಮತ್ತೆ ಸಮುದ್ರ ವಿಜಯನ ಹೆಂಡತಿಗೆ ನೇಮಿನಾಥ ಭಗವಾನ್ ಮಗ ಆಗಿ ಬರೋರಿದ್ದಾರೆ. ನೀವು ಈ ಹೆಸರುಗಳನ್ನು ಎಲ್ಲಾರು ವ್ಯತ್ಯಾಸ ಮಾಡಿಕೊಂಡ್ರೆ, ಮರೆತರೆ ಇದರ ಈ ಸಾರಾಂಶ ನಿಮಗೆ ಸಿಗೋದಿಲ್ಲ. ಈಗ ಇನ್ನೊಂದ್ಸಲ ಕೇಳಿ. ಈ ಅಂಧಕವೃಷ್ಟಿ ಮತ್ತೆ ಸುಭದ್ರೆಗೆ ಮಕ್ಕಳಾದ್ರು. ಎಷ್ಟು ಜನ ಮಕ್ಕಳು ನೀವೇ ಕೈ ಬೆರಳಿನಲ್ಲಿ ನೆನ್ಪಿಟ್ಕೊಡ್ರಿ. ಹೇಳ್ತಾ ಹೋಗ್ತೀನಿ. ಸಮುದ್ರ ವಿಜಯ, ಅಕ್ಷೋಭ್ಯ, ಸ್ಥಿಮಿತ ಸಾಗರ, ಹಿಮವಾನ್, ವಿಜಯ, ಅಚಲ, ಧರಣ, ಪೂರ್ಣ, ಅಭಿನಂದನ, ವಸುದೇವ, ಕುಂತಿ ಮತ್ತೆ ಮಾದ್ರಿ. ಕುಂತಿ ಮತ್ತೆ ಮಾದ್ರಿ 2 ಜನ ಹೆಣ್ಮಕ್ಳು. ಇಲ್ಲಿ 10 ಜನ ಗಂಡು ಮಕ್ಕಳು, 2 ಜನ ಹೆಣ್ಮಕ್ಳು. ನೆನಪಿಟ್ಟುಕೊಳ್ರಿ. ಗೊತ್ತಾಯ್ತು? ಇಷ್ಟು ಅರ್ಥ ಆಯ್ತಲ್ಲ? ಸ್ವಲ್ಪನೂ ವ್ಯತ್ಯಾಸ ಮಾಡಿಕೊಂಡ್ರು, ಒಂದೇ ಶಬ್ದ ಎಲ್ಲರೂ ನೀವು ಮರ್ತ್ರಿ ಅಂದರೆ ಈ ವಿಷಯ ನಿಮಗೇನು ಗೊತ್ತಾಗೋದಿಲ್ಲ. ಇನ್ನು ಮುಂದೆ ಕೇಳ್ರಿ. ಸಮುದ್ರ ವಿಜಯ, ಅಕ್ಷೋಭ್ಯ, ಸ್ಥಿಮಿತ ಸಾಗರ, ಹಿಮವಾನ್, ವಿಜಯ, ಅಚಲ, ಧರಣ, ಪೂರ್ಣ, ಅಭಿನಂದನ ಇವರ 9 ಜನಕ್ಕೆ ಎಲ್ಲರಿಗೂ, ಇವರು ದೊಡ್ಡವರಾದರು, ಇವರಿಗೆ ಮದುವೆ ಕೂಡ ಆಯಿತು. ಆದರೆ 10ನೇಯವನಾದ ಅಂದರೆ 10ನೇಯ ಮಗನಾದ ವಸುದೇವನಿಗೆ ಮದುವೆ ಆಗಿಲ್ಲ. ಯಾಕೆಂದ್ರೆ ಇನ್ನೂ ವಸುದೇವ ಅತ್ಯಂತ ಮುಗ್ಧ ಬಾಲಕ, ಸಣ್ಣವನು, ಬಹಳ ಸಣ್ಣವನು ವಸುದೇವ. ಅವನಿಗೆ ಮದುವೆ ಆಗಿಲ್ಲ. ಬಾಕಿ 9 ಜನಕ್ಕೆ ಮದುವೆ ಆಯಿತು. ಸ್ವಚ್ಛ ಗೊತ್ತಾಯ್ತು ನಿಮಗೆ? ಈ ಸಮುದ್ರ ಸೇನ ದೊಡ್ಡವ ಇದ್ನಲ್ಲ, ಇವನ ಮುಖ್ಯ ಪಟ್ಟರಾಣಿ ಶಿವಾದೇವಿ. ಇದೇ ಸಮುದ್ರ ವಿಜಯ ಮತ್ತು ಶಿವಾದೇವಿಗೆ ಬಹಳ ಮುಂದೆ ಕಥೆಯಲ್ಲಿ ನೇಮಿನಾಥ ಭಗವಾನ್ರು ಬರೋರಿದ್ದಾರೆ ಇವರ ಗರ್ಭದಲ್ಲಿ. ಆದ್ರಿಂದ ಇಲ್ಲಿ ನೀವು ನೆನಪಿಟ್ಕೊಳ್ರಿ. ಇಷ್ಟ ಆಗ್ತಲ್ಲ? ಇದು ಗೊತ್ತಾಯ್ತಲ್ಲ? ಇನ್ನು ಮುಂದಿನ ವಿಷಯ ಕೇಳಿ. ಈ ಅಂಧಕವೃಷ್ಟಿ ಇದ್ನಲ್ಲ, ಅಂಧಕವೃಷ್ಟಿ ಗೊತ್ತಲ್ಲ? ಅಂಧಕವೃಷ್ಟಿಗೆ ಒಬ್ಬ ತಮ್ಮ ಇದ್ದ. ನೋಡಿ, ಬಹಳ ಮಹತ್ವಪೂರ್ಣ ವಿಷಯ. ಬಹಳ ಗಮನ ಇಡಬೇಕಾಗ್ತದೆ ನೀವು ಈ ಜಾಗದಲ್ಲಿ. ಹಿಂದಿನಗಿಂತ ಗಮನ ಜಾಸ್ತಿ ಬೇಕಾಗ್ತದೆ ನಿಮ್ಗೆ. ಇಲ್ಲಿ ನನಗೆ ಗೊತ್ತಿದೆ ಇದು ಬಹಳ ಗೊಂದಲ ಆಗ್ತದೆ ಈ ವಿಷಯ ನಿಮಗೆ. ಈಗ ಯಾಕೆಂದ್ರೆ ಅನೇಕ ಸಂಬಂಧಿಕರು ಬಂದು ಇಲ್ಲಿ ಒಟ್ಟಾಗೋರಿದ್ದಾರೆ ಈಗ. ಅದಕ್ಕೋಸ್ಕರ ಎಷ್ಟು ಗಮನ ಜಾಸ್ತಿ ಇರ್ತದೆ ಅಷ್ಟು ಒಳ್ಳೇದು ಈ ಭಾಗದಲ್ಲಿ ಮಾತ್ರ ನಿಮಗೆ. ನೋಡಿ, ಈ ಅಂಧಕವೃಷ್ಟಿಗೆ ಒಬ್ಬ ತಮ್ಮ ಇದ್ದ. ಅವನ ಹೆಸರಿತ್ತು ನರಪತಿ ವೃಷ್ಟಿ. ಇಬ್ಬರು ರಾಜರಿದ್ರು. ಯಾರು? ಅಂಧಕವೃಷ್ಟಿ ಮತ್ತೆ ಅವನ ತಮ್ಮ ನರಪತಿ ವೃಷ್ಟಿ. ಈಗ ಅಂಧಕವೃಷ್ಟಿಗೆ ಎಷ್ಟು ಜನ ಮಕ್ಕಳಾಗಿದ್ರು ಅದೆಲ್ಲ ನಿಮಗೆ ಹಿಂದೆ ಹೇಳಿದ್ದೀನಿ. ಈಗ ನರಪತಿ ವೃಷ್ಟಿಯ ವಿಷಯ ಕೇಳ್ತೀನಿ. ನರಪತಿ ವೃಷ್ಟಿಗೆ
ಅವನ ಹೆಂಡತಿ ಹೆಸರಿತ್ತು ಪದ್ಮಾವತಿ ಅಂತ. ಅಂದರೆ ನರಪತಿ ಋಷ್ಟಿಯ ಹೆಂಡತಿ ಹೆಸರು ಪದ್ಮಾವತಿ. ನರಪತಿ ಋಷ್ಟಿ ಮತ್ತೆ ಪದ್ಮಾವತಿಗೆ ಉಗ್ರಸೇನ, ದೇವಸೇನ, ಮಹಾಸೇನ ಅನ್ನುವಂಥ 3 ಜನ ಗಂಡು ಮಕ್ಕಳಾದರೂ ಗಾಂಧಾರಿ ಅನ್ನುವಂಥ ಹೆಣ್ಣು ಮಗಳಾದ್ಲು. ನೋಡಿ, ಇನ್ನು ಮುಂದೆ ಇದೇ ಉಗ್ರಸೇನನಿಗೆ ಕಂಸ ಹುಟ್ಟೋನಿದ್ದಾನೆ, ಸ್ವಲ್ಪ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಇನ್ನು ಮುಂದೆ ವಿಷಯ ಇಲ್ಲಿಗೆ ಹಿಂಗಿಟ್ಕೊಳ್ರಿ. ಇನ್ನು ಬಿಲ್ಕುಲ್ ವಿಷಯ ಬೇರೆನೇ ಇದೆ, ಅರ್ಥ ಮಾಡ್ಕೊಡ್ರಿ. ಇದನ್ನು ಹೀಗೇನೆ ನೆನ್ಪಿಟ್ಕೊಳ್ರಿ. ಇನ್ನು ಕೌರವ ಕುಲದಲ್ಲಿ ಹಸ್ತಿನಾಪುರದಲ್ಲಿ ಆವಾಗ ರಾಜ ಇದ್ದ ಶಕ್ತಿ ಅಂತ ಹೇಳಿ. ಆ ಶಕ್ತಿ ರಾಜನಿಗೆ ಒಬ್ಬಳು ಹೆಂಡತಿ ಇದ್ಲು, ಅವಳ ಹೆಸರಿತ್ತು ಶತಕಿ ಅಂತ ಹೇಳಿ. ಯಾರು? ರಾಜ ಶಕ್ತಿ, ರಾಣಿ ಶತಕಿ. ಹೆಸರು ನೆನ್ಪಿರ್ತಾವು. ರಾಜ ಶಕ್ತಿ, ರಾಣಿ ಶತಕಿ. ಇವರಿಗೆ ಪರಾಶರ ಅಂತ ಒಬ್ಬ ಮಗ ಹುಟ್ಟಿದ. ಆ ಪರಾಶರ ದೊಡ್ಡ ಆದ. ಪರಾಶರನಿಗೆ ವ್ಯಾಸ ಅಂತ ಹೇಳಿ ಒಬ್ಬ ಮಗ ಹುಟ್ಟಿದ. ಆ ವ್ಯಾಸನಿಗೆ ದೊಡ್ಡ ಆದ್ಮೇಲೆ ಸುಭದ್ರೆ ಅಂತ ಹೆಂಡತಿ ಆದ್ಲು. ಆ ವ್ಯಾಸ ಮತ್ತೆ ಸುಭದ್ರೆಗೆ ಧೃತರಾಷ್ಟ್ರ, ಪಾಂಡು, ವಿದುರ ಅನ್ನುವಂಥ 3 ಜನ ಮಕ್ಕಳಾದರು. ಇದನ್ನ ಈಗ ಮತ್ತೆ ಇಲ್ಲಿ ನೆನ್ಪಿಟ್ಕೊಳ್ರಿ. ಆಯ್ತು, ಇಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಮುಂದೆ ಕೇಳ್ರಿ. ಒಂದು ಕಾಲದಲ್ಲಿ ಹಿಂಗೆ ನಡೀತಾ ಇತ್ತು ಈ ವಿಷಯ. ಒಂದು ಕಾಲದಲ್ಲಿ ಒಂದು ಘಟನೆ ಆಯಿತು ಕೇಳ್ರಿ. ಇವರೆಲ್ಲ ಅಂದರೆ ಈಗ ಈ ಧೃತರಾಷ್ಟ್ರ, ಪಾಂಡು, ವಿದುರ ಇವರೆಲ್ಲ ದೊಡ್ಡವರಾಗಿ ಎಲ್ಲ ರಾಜ್ಯ ಪಾಲಿಸ್ತಾ ಇದ್ರು. ಆ ಸಮಯದಲ್ಲಿ ಒಂದು ಘಟನೆ ಆಯಿತು. ಒಂದು ಕಾಲದಲ್ಲಿ ಈ ಪಾಂಡು ಎಲ್ಲೋ ವನವಿಹಾರಕ್ಕೆ ಹೋಗಿದ್ದ. ಆವಾಗ ಅಲ್ಲಿ ಒಂದು ಬಹಳ ದೊಡ್ಡ ಘಟನೆ ಆಯಿತು ಕೇಳ್ರಿ. ಒಬ್ಬ ವಜ್ರಮಾಲಿ ಅಂತ ಹೇಳಿ ಒಬ್ಬ ವಿದ್ಯಾಧರ ಇದ್ದ. ಅವನು ಆ ವನದಲ್ಲಿ ತನ್ನ ಮಂತ್ರದ ಉಂಗುರವನ್ನ ಕಳ್ಕೊಂಡು ಬಿಟ್ಟಿದ್ದ. ಕಳ್ಕೊಂಡು ಎಲ್ಲಾ ಕಡೆ ಆ ಕಡೆ ಈ ಕಡೆ ಎಲ್ಲಾ ಕಡೆ ಹುಡುಕ್ತಾ ಇದ್ದ ಪಾಪ ವಜ್ರಮಾಲಿ. ಆವಾಗ ಯಾವುದೋ ಒಂದು ಪುಣ್ಯದಲ್ಲಿ ಆ ವಜ್ರ ಈ ಪಾಂಡುಗೆ ಸಿಕ್ಕಿಬಿಡ್ತು. ಪಾಂಡುಗೆ ಅದು ಸಿಕ್ಕಿಬಿಡ್ತು. ಪಾಂಡುಗೆ ಪಾಪ ಅದ್ರದ್ದು ರಹಸ್ಯ ಗೊತ್ತಿಲ್ಲ. ಅಂದ್ರೆ ಆ ಉಂಗುರದ ರಹಸ್ಯ ಅವನಿಗೇನು ಗೊತ್ತಿಲ್ಲ. ಅವನು ಅದನ್ನ ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದ್ದ ಪಾಂಡು ಕಾಡಲ್ಲಿ. ಅವಾಗ ವಜ್ರಮಾಲಿ ವಿದ್ಯಾಧರ ಸಿಕ್ಕಿಬಿಟ್ಟ. ವಿದ್ಯಾಧರ ಸಿಕ್ಕಿ ಇವನಿಗೆ ಕೇಳ್ದ, ಪಾಂಡು ಕೇಳ್ದ, ನನ್ನ ಉಂಗುರ ಕಳೆದು ಹೋಗಿದೆ ಅಂತ ಹೇಳಿಬಿಟ್ಟ ವಜ್ರಮಾಲಿ. ಆವಾಗ ಪಾಂಡು ಉಂಗುರವನ್ನ ತೋರಿಸಿ ಹೇಳ್ದ, ಇದೇ ನಿನ್ನ ಉಂಗುರ ಇದೆಯೇನಾ ಅಂತ ಕೇಳ್ದ. ವಜ್ರಮಾಲಿ ಹೇಳ್ದ, ಹೌದು ಅಂತ ಹೇಳ್ದ. ಇದನ್ನ ಇಷ್ಟ ಹತ್ರವಾಗಿ ನೀನು ಯಾಕೆ ಹುಡುಕ್ತಾ ಇದೀಯ ಅಂತ ಹೇಳಿ ಪಾಂಡು ಕೇಳ್ದ. ಅದಕ್ಕೆ ವಜ್ರಮಾಲಿ ವಿದ್ಯಾಧರ ಅಂದ, ಇದರಿಂದಾಗಿ ಇದು ಸಾಮಾನ್ಯ ಅಲ್ಲ, ಇದರಲ್ಲಿ ಮಂತ್ರಶಕ್ತಿಯಿಂದ ನಮ್ಮ ರೂಪವನ್ನು ನಾವು ಪರಿವರ್ತನೆ ಮಾಡಬಹುದು ಅಂತ ಹೇಳಿಬಿಟ್ಟ. ಯಾರು? ವಜ್ರಮಾಲಿ. ಆವಾಗ ಈ ಪಾಂಡು ವಜ್ರಮಾಲಿಗೆ ಸ್ವಲ್ಪ ದಿವಸಗಳು ಈ ಉಂಗುರ ನನ್ನ ಹತ್ರ ಇರಲಿ, ನನಗೆ ಕೊಡು, ಅದಾದ ನಂತರ ನಿನಗೆ ಮರಳಿ ಉಂಗುರವನ್ನು ಕೊಡ್ತೀನಿ ಅಂತ ಹೇಳಿ ಪಾಂಡು ಹೇಳ್ದ. ಅದಕ್ಕೆ ವಜ್ರಮಾಲಿ ಒಪ್ಪಿದ. ಮತ್ತೆ ಅಲ್ಲಿ ಅದಕ್ಕೆ ಯಾವ ಮಂತ್ರದಿಂದ ಇದನ್ನೆಲ್ಲ ಮಾಡಬೇಕು, ರೂಪ ಪರಿವರ್ತನೆ ಮಾಡಬೇಕು, ಆ ಮಂತ್ರವನ್ನು ಕೂಡ ಹೇಳಿಕೊಟ್ಬಿಟ್ಟ. ಯಾರು? ಆ ವಜ್ರಮಾಲಿ ವಿದ್ಯಾಧರ. ಆವಾಗ ಆ ಉಂಗುರವನ್ನು ಪಡೆದು ಇವನು ರೂಪ ಪರಿವರ್ತಿಸಿ ನೋಡಿದ. ಪಾಂಡು ರೂಪದ ಪರಿವರ್ತನೆ ಆಗುತ್ತೆ ಆ ಉಂಗುರದ ಸಹಾಯದಿಂದ. ಆವಾಗ ಈ ಪಾಂಡು ಕುಂತಿಯನ್ನ ಬಹಳ ಆಸೆ ಮಾಡ್ತಾ ಇದ್ದ. ಕುಂತಿ ಆದರೆ ಇವನು ಈಗ ರೂಪವನ್ನು ಪರಿವರ್ತನೆ ಮಾಡಿ ಕುಂತಿ ಹತ್ರ ಹೋಗಿ ಸಂಬಂಧ ಇಟ್ಕೊಂಡು ಕುಂತಿ ಗರ್ಭಿಣಿ ಆಗಿ ಈಗ ಕುಂತಿಗೆ ಮಗ ಹುಟ್ಟದ. ಒಬ್ಬ ಅರ್ಥ ಆಯ್ತು? ಮಗ ಹುಟ್ಟದ. ಇನ್ನು ಈ ರಹಸ್ಯ ಗೊತ್ತಾಗಬಾರ್ದು ಅಂತ ಹೇಳಿ ಅವನ ರಾಜ ಮುದ್ರಿಕೆ ಎಲ್ಲ ಹಾಕಿ ಕುಂತಿ ಕಂಬಳಿಯನ್ನೆಲ್ಲ ಇಟ್ಟು ಒಂದು ಪೆಟ್ಟಿಗೆ ಒಳಗಡೆ ಅವನನ್ನ ಹಾಕಿ ಕಾಲಂದಿ ಅನ್ನುವಂಥ ನದಿ ಪ್ರವಾಹದಲ್ಲಿ ಬಿಟ್ಬಿಟ್ಲು ಕುಂತಿ.
ಅದು ಹೋಯ್ತು ಮುಂದೆ. ಆವಾಗ ಚಂಪಾಪುರದಲ್ಲಿ ಆದಿತ್ಯ ರಾಜ ಇದ್ದ. ಅಲ್ಲಿ ಅದು ಹೋಗಿ ಎಲ್ಲನೂ ಬೇರೆ ಕಡೆಯಿಂದ ಹೋಗಿ ಅವನಿಗೆ ಸಿಕ್ಕಿಬಿಡ್ತು. ಅವನಿಗೆ ಅಲ್ಲಿ ಅದನ್ನು ತಗೊಂಡೋಗಿ ಅವನನ್ನು ಕರ್ಣ ಅಂತ ಹೆಸರಿಟ್ಟು ಬಿಟ್ರು ಅವನಿಗೆ. ಮುಂದೆ ಸ್ವಲ್ಪ ಹೋದ ನಂತರ ಈ ಪಾಂಡುಗೆ ಕುಂತಿ ಮತ್ತೆ ಮಾದ್ರಿ ಎರಡೂ ಜನರ ಜೊತೆಯಲ್ಲಿ ಮದುವೆ ಆಯಿತು. ಇದಾದ ನಂತರ ಈಗ ಕುಂತಿಯಿಂದ ಧರ್ಮರಾಯ, ಭೀಮಸೇನ ಮತ್ತೆ ಪಾರ್ಥ ಅಥವಾ ಅರ್ಜುನ ಹುಟ್ಟಿದ್ರು. ಮಾದ್ರಿಯಿಂದ ನಕುಲ ಮತ್ತೆ ಸಹದೇವ ಹುಟ್ಟಿದ್ರು. ಇನ್ನು ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನ ಮದುವೆ ಮಾಡಿಕೊಟ್ರು. ಇವರಿಂದ ದುರ್ಯೋಧನ, ದುಶ್ಯಾಸನ, ದುರ್ಮರ್ಶನ ಆದಿ 101 ಜನ ಮಕ್ಕಳಾದರು. ಇದನ್ನೆಲ್ಲನೂ ನೀವು ವಿಸ್ತಾರವಾಗಿ ಕೇಳಬೇಕಿದ್ರೆ ಹರಿವಂಶ ಪುರಾಣ ಅನ್ನುವಂಥ ನಮ್ಮ 45 ಭಾಗಗಳಲ್ಲಿ ಅದಾಗಲೇ ಹೇಳಲಾಗಿದೆ. ನೀವು ಹರಿವಂಶ ಪುರಾಣ ಭಾಗವನ್ನು ಕೇಳ್ರಿ, ಅದರಲ್ಲಿ ಎಲ್ಲನೂ ಹೇಳಿ ಆಗಿದೆ ವಿಸ್ತಾರವಾಗಿ. ಇಲ್ಲಿ ವಿಸ್ತಾರವಾಗಿ ಹೇಳೋದಿಲ್ಲ. ಇದಾದ ನಂತರ ಒಂದು ದಿನ ಗಂಧಮಾದನ ಪರ್ವತಕ್ಕೆ ಸುಪ್ರತಿಷ್ಠ ಮುನಿಗಳು ಬಂದು ಬಿಟ್ರು. ಅಲ್ಲಿ ಅವರ ಆಗಮನ ಆಗಿ ಹೋಯಿತು. ಆವಾಗ ಅಂಧಕೃಷ್ಟಿ, ನರಪತಿವೃಷ್ಟಿ ಇವರೆಲ್ಲಾನು ಏನು ಅಲ್ಲಿ ಹೋಗಿಬಿಟ್ರು. ನೋಡಿ, ವಿಚಾರ ಮಾಡ್ರಿ. ಈ ಸುಪ್ರತಿಷ್ಠ ಮುನಿಗಳನ್ನ ದರ್ಶನ ಮಾಡೋದಕ್ಕೆ ಅಂತ ಹೋಗಿಬಿಟ್ರು. ನೋಡಿ, ಒಂದು ಸ್ವಲ್ಪ ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ, ವ್ಯತ್ಯಾಸ ಮಾಡ್ಕೊಬೇಡ್ರಿ, ಯಾಕೆಂದ್ರೆ ಇದು ನಿಮ್ಗೆ ಗೊಂದಲ ಆಗ್ತದೆ. ಹಾಗಾಗಿ ಸ್ವಲ್ಪ ಇನ್ನೊಂದ್ಸಲ ಕೇಳಿ ಹೇಳ್ತೀನಿ ನೋಡಿ. ಈ ಅಂಧಕವೃಷ್ಟಿ, ನರಪತಿವೃಷ್ಟಿ ಇದಾರಲ್ಲ, ಇವರ ತಂದೆಯೇ ಸುಪ್ರತಿಷ್ಠ ಮುನಿ, ಬೇರೆ ಯಾರು ಅಲ್ಲ. ಅವರಿಗೀಗ ಕೇವಲ ಜ್ಞಾನ ಆಯಿತು. ಯಾರಿಗೆ? ಸುಪ್ರತಿಷ್ಠರಿಗೆ. ಬೇರೆ ಯಾರು ಅಲ್ಲ ಇವರು. ಅಂಧಕವೃಷ್ಟಿ, ನರಪತಿವೃಷ್ಟಿಯವರ ಅಪ್ಪ, ತಂದೆ. ಅರ್ಥಾಯ್ತು? ಅವ್ರ ಹೆಸರೇನಿತ್ತು? ಸುಪ್ರತಿಷ್ಠ ಅಂತೇಳಿ. ಅವರಿಗೆ ಕೇವಲ ಜ್ಞಾನ ಆಯ್ತಾ? ಈಗ ಕೇವಲ ಜ್ಞಾನ ಆಯಿತು ಅಂದರೆ ಹೇಗಾಯ್ತಪ್ಪ ಅಂತಂದರೆ, ಸುಪ್ರತಿಷ್ಠ ಮುನಿಗಳು ದೀಕ್ಷಿತರಾಗಿ 12 ವರ್ಷ ತನಕ ತಪ ಮಾಡಿದರು. 12 ವರ್ಷ ತಪ ಮಾಡಿದಾಗ ಒಬ್ಬ ಸುದರ್ಶನ ಎಂಬುವಂಥ ದೇವು ಬಂದು ಇವರಿಗೆ ಬಹಳ ಘೋರ ಉಪಸರ್ಗ ಮಾಡಿಬಿಟ್ಟ. ಯಾರಿಗೆ? ಈ ಸುಪ್ರತಿಷ್ಠ ಮುನಿಗಳಿಗೆ. ಅಷ್ಟೊತ್ತಿಗಾಗಲೇ ಆ ಘೋರ ಉಪಸರ್ಗವನ್ನು ತಡ್ಕೊಂಡು ಇವರಿಗೆ ಕೇವಲ ಜ್ಞಾನ ಆಗಿ ಹೋಯಿತು. ಯಾರಿಗೆ? ಸುಪ್ರತಿಷ್ಠ ಮುನಿಗಳಿಗೆ. ಇವರನ್ನ ಈಗ ದರ್ಶನ ಮಾಡೋದಕ್ಕೋಸ್ಕರ ಅಂಧಕೃಷ್ಟಿ, ನರಪತಿವೃಷ್ಟಿ ಎಲ್ಲ ಎಲ್ಲಿಗೆ ಹೋದ್ರು? ಗಂಧಮಾದನ ಪರ್ವತಕ್ಕೆ ಹೋಗ್ಬಿಟ್ರು. ಗಂಧಮಾದನ ಪರ್ವತದಲ್ಲಿ ಅವರಿಗೆ ಕೇವಲ ಜ್ಞಾನ ಆಗಿತ್ತು. ಅರ್ಥ ಆಯ್ತು? ಅಲ್ಲಿ ಹೋದ್ರು. ಇನ್ನು ಮುಂದೆ ವಿಷಯ ಕೇಳಿ. ಅಂಧಕೃಷ್ಟಿ, ನರಪತಿವೃಷ್ಟಿ ಇವರೆಲ್ಲನೂ ಅಲ್ಲಿ ಹೋಗಿ ತಮ್ಮ ಅಪ್ಪ ಮತ್ತೆ ಕೇವಲ ಜ್ಞಾನಿ ಅಂದರೆ ಎಷ್ಟು ಸಂತೋಷ ಆಗಲ್ಲ ಯಾರಿಗಾದರೂ. ಅಲ್ಲಿ ಹೋಗಿ ಅವರು ಆ ಕೇವಲಿ ಭಗವಾನರ ದರ್ಶನ ಮಾಡಿ, ವಿಶೇಷವಾದ ಪೂಜೆ ಮಾಡಿ, ಅವರನ್ನೆಲ್ಲನೂ ಪ್ರದಕ್ಷಿಣೆ ಬಂದು ಎಲ್ಲ ಮಾಡಿದ್ರು. ಎಲ್ಲ ವಿನಯಗಳನ್ನು ಮಾಡಿ ಆ ಕೇವಲಿ ಭಗವಾನರಾದಂತಹ ಸುಪ್ರತಿಷ್ಠ ಮುನಿಗಳ ಹತ್ರ, ಅಂದರೆ ಅವರ ಮುಂದೆ ವಿನಯದಿಂದ ಕೂತು ನಮಸ್ಕಾರ ಮಾಡಿ ಕೇಳಿದ್ರು. ಯಾರು? ಅಂಧಕೃಷ್ಟಿ ಕೇಳ್ತಿದ್ದಾನೆ, ಹೇ ಭಗವಾನ್, ನಿಮಗೆ ಆ ಸುದರ್ಶನ್ ಅನ್ನುವಂಥ ದೇವ ಯಾಕೆ ಉಪಸರ್ಗ ಮಾಡ್ದ? ಏನು ಕಾರಣ ಅಂತ ಕೇಳಿಬಿಟ್ಟ. ಯಾರು? ಅಂಧಕೃಷ್ಟಿ. ಆವಾಗ ಸುಪ್ರತಿಷ್ಠ ಕೇವಲಿಗಳು, ಯಾಕೆ ಅವರಿಗೆ ಕೇವಲ ಜ್ಞಾನ ಆಗಿದೆ, ಲೋಕಾಲೋಕವನ್ನು ಅವರು ತಿಳಿತಾರೆ. ಕೇವಲ ಜ್ಞಾನದಿಂದ ಅವರು ಹೇಳಿದ್ರು. ಉಪಸರ್ಗದ ಕಾರಣ ಹೇಳ್ತಾರೆ, ಕೇಳ್ರಿ. ವ್ಯತ್ಯಾಸ ಮಾಡ್ಕೊಬಿಟ್ಟು ಸ್ವಲ್ಪ ಕೇಳ್ರಿ, ಸಂಧಾನ ಕೇಳ್ರಿ. ಸುಪ್ರತಿಷ್ಠ ಮುನಿಗಳು ಈಗ ಹೇಳ್ತಾರೆ, ಹಿಂದಿನ ವಿಷಯ ಹೇಳ್ತಾರೆ. ಹಿಂದೆ ಕಲಿಂಗ ದೇಶದಲ್ಲಿ ಸೂರದತ್ತ ಮತ್ತೆ ಸುದತ್ತ ಅನ್ನುವಂಥ 2 ಜನ ಅಣ್ಣ ತಮ್ಮ ವ್ಯಾಪಾರಿಗಳಿದ್ರು. ಅವರಿಬ್ಬರು ಲಂಕೆ ಮೊದಲಾದ ದ್ವೀಪಗಳಿಂದ ಅನೇಕ ಬಹುಮೂಲ್ಯ ದ್ರವ್ಯಗಳನ್ನು ಸಂಪಾದನೆ ಮಾಡಿದರು ವ್ಯಾಪಾರ ಮಾಡಿ. ಇನ್ನು ಮುಂದೆ ಕಲಿಂಗ ದೇಶಕ್ಕೆ ಮತ್ತೆ ಮರಳಿ ಬಂದರು. ಆವಾಗ ಸುಂಕದ ಭಯದಿಂದ, ಅಂದರೆ ಟ್ಯಾಕ್ಸ್ ಅಂತಿರಲ್ಲ, ಸುಂಕದ ಭಯದಿಂದ ಒಂದು ಸಣ್ಣ ಮರದ ಬುಡದಲ್ಲಿ ಅವರು ತಂದಿರುವಂತಹ ದ್ರವ್ಯವನ್ನ ಒಳಗಡೆ ಹೂತಿಟ್ಟು ನಗರವನ್ನ ಪ್ರವೇಶ ಮಾಡಬೇಕು. ಇಲ್ಲ ಅಂದರೆ ರಾಜನ ವಸೂಲಿಗಾರರು ನಮ್ಮಿಂದ ಸುಂಕವಾಗಿ ಇದನ್ನು ವಸೂಲಿ ಮಾಡ್ತಾರೆ ಅಂತ ತಿಳಿದಂತಹ ಆ ಇಬ್ಬರು, ಯಾರು? ಸೂರದತ್ತ ಮತ್ತೆ ಸುದತ್ತ, ಆ ಮರದ ಬುಡದಲ್ಲಿ ಆ ದ್ರವ್ಯವನ್ನ ಹೂತಿಟ್ಟು ಬಿಟ್ರು. ಹೂತಿಟ್ಟು ನಗರವನ್ನ ಪ್ರವೇಶ ಮಾಡಿದ್ರು.
ಅದಾದ ನಂತರ ಯಾವುದೋ ಒಂದು ಪಾಪದ ಉದಯ ಇವ್ರದು ಅಂತ ಹೇಳಿ ಅಲ್ಲಿ ಒಬ್ಬ ಹೆಂಡದ ಪ್ರಯೋಗ ಮಾಡುವ ಅಂದರೆ ಹೆಂಡವನ್ನು ಉತ್ಪತ್ತಿ ಮಾಡುವಂತ ಒಬ್ಬ ಮನುಷ್ಯ ಬಂದು ಅದೇ ಮರದ ಅವನು ಯಾರು ಈಡಿಗ ಅಂತ ಹೇಳ್ತಾರಲ್ಲ, ಈಡಿಗ ಅಂತ ಹೇಳಿ ಅಂದ್ರೆ ಹೆಂಡದ ಪ್ರಯೋಗ ಮಾಡುವವರು, ಹೆಂಡ ಸಂಗ್ರಹ ಮಾಡುವವರು ಅಂತ ಒಬ್ಬ ವ್ಯಕ್ತಿ ಈಡಿಗ ಅಲ್ಲಿ ಬಂದು ಆ ಮರವನ್ನು ನೋಡ್ದ. ಹೆಂಡಕ್ಕೆ ಅದು ಉಪಯೋಗ ಇತ್ತು, ಅದನ್ನ ಅಗಿಬೇಕು ಅದನ್ನ ಅಂತ ಹೇಳಿ ವಿಚಾರ ಮಾಡ್ದ. ಆವಾಗ ಅದರ ಬುಡ ಸಹಿತ ಅಗಿಯೋದಿಕ್ಕೆ ಪ್ರಾರಂಭ ಮಾಡಿದ. ಯಾವುದನ್ನ? ಆ ಮರದ ಬುಡವನ್ನ. ಆವಾಗ ಇವರು ಹೂತಿಟ್ಟುವಂತ ದ್ರವ್ಯ ಅಂದ್ರೆ ಸೂರದತ್ತ ಮತ್ತೆ ಸುದತ್ತ ಹೂತಿಟ್ಟಂತಹ ದ್ರವ್ಯ ಸಿಕ್ಕಿಬಿಡ್ತು. ಆವಾಗ ಆ ಮನುಷ್ಯ ಈಡಿಗ ಬಹಳ ಸಂತೋಷ ಆದ. ಯಾಕೆ ಇಷ್ಟೆಲ್ಲ ದ್ರವ್ಯಗಳು ಸಿಕ್ತು, ಇನ್ನು ಈ ಮರವನ್ನ ತಗೊಂಡು ನಾನು ಏನ್ ಮಾಡ್ಲಿ ಅಂತ ಹೇಳ್ದ. ಆ ಮರವನ್ನ ಬಿಟ್ಟ ಅಲ್ಲಿ ಆ ದ್ರವ್ಯವನ್ನ ತಗೊಂಡು ಆ ಈಡಿಗ ಹೋಗಿ ಬಿಟ್ಟ. ಸ್ವಲ್ಪ ದಿನಗಳ ನಂತರ ಈಗ ಈ ಸೂರದತ್ತ ಮತ್ತೆ ಸುದತ್ತ ಇಬ್ರು ಬಂದು ಅಲ್ಲಿ ಅದನ್ನ ಅಗೆದು ನೋಡಿದ್ರು. ಅಲ್ಲಿ ದ್ರವ್ಯದ ಹಂಡೆ ಇಲ್ಲ, ಮಾಯ ಆಗಿದೆ. ಆವಾಗ ಒಬ್ಬರ ಮೇಲೆ ಒಬ್ಬರಿಗೆ ಅನುಮಾನ ಬಂತು. ಸೂರದತ್ತ ಸುದತ್ತನಿಗೆ ಹೇಳ್ದ, ನೀನೇ ತಗೊಂಡೋಗಿದ್ದೆ, ಯಾರು ಯಾರಿಗೂ ಓದಾಕ ಸಾಧ್ಯನೇ ಇಲ್ಲ ಅಂತಂದ. ಸುದತ್ತ ಹೇಳ್ದ, ನೀನೇ ತಗೊಂಡೋಗಿದ್ದೆ, ನನ್ನ ಮೇಲೆ ಆರೋಪ ಹಾಕ್ತಿದ್ದೆ, ನಾಟಕ ಮಾಡ್ತಿದ್ದೆ ಅಂತ ಹೇಳ್ದ. ಸೂರದತ್ತ ಸುದತ್ತನಿಗಂದ, ಸುದತ್ತ ಸೂರದತ್ತನಿಗಂದ. ಜಗಳ ಪ್ರಾರಂಭ ಆಯಿತು. ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ, ನಾವಿಬ್ಬರೇ ಇಟ್ಟಿರೋದು. ಇಲ್ಲ ನೀನ್ ತಗೊಂಡಿರ್ಬೇಕು, ಇಲ್ಲ ನಾನ್ ತಗೊಂಡಿರ್ಬೇಕು, ಇಲ್ಲ ನೀನ್ ತಗೊಂಡಿರ್ಬೇಕು. ಜಗಳ ಪ್ರಾರಂಭ ಆಯ್ತು. ಜಗಳ ಪ್ರಾರಂಭ ಆಗಿ 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 ಇಷ್ಟು ಜಗಳ ಆಯಿತು. ಸೂರದತ್ತ ಸುದತ್ತನಿಗೆ ಜಗಳ ಆಗಿ ಮುಂದೆ ಹೊಡೆದಾಟಕ್ಕೆ ಹೋಯ್ತು. ಹೊಡೆದಾಡಿ ಇಬ್ಬರು ಸತ್ತು ಹೋಗ್ಬಿಟ್ರು. ಸತ್ತು ಹೋಗಿ ಒಂದನೇ ನರಕದಲ್ಲಿ ನಾರಕಿಗಳಾಗಿ ಹುಟ್ಟಿಬಿಟ್ರು. ಅಲ್ಲಿಂದ ನರಕದ ಆಯುವನ್ನ ಮುಗಿಸಿ ಕುರಿ ಮತ್ತೆ ಟಗರಾಗಿ ಹುಟ್ಟಿದ್ರು. ಮತ್ತೆ ಅಲ್ಲಿಯೂ ಕೂಡ ಎರಡು ಕುರಿ ಮತ್ತೆ ಟಗರು ಹೊಡೆದಾಡಿ ಸತ್ತೋಗ್ಬಿಟ್ರು. ಅದಾದ ನಂತರ ದೊಡ್ಡ ದೊಡ್ಡ ಗೂಳಿಗಳಾಗಿ ಹುಟ್ಟಿಬಿಟ್ಟು ಆ ಗೂಳಿಗಳು ಕೂಡ ಒಂದನ್ನು ಒಂದು ದ್ವೇಷದಿಂದ ಹೊಡೆದಾಡಿ ಸತ್ತೋಗ್ಬಿಟ್ರು. ಅದಾದ ನಂತರ ಸಂಮೇದಾಚಲ ಅಂದ್ರೆ ಸಂಮೇದಗಿರಿ ಪರ್ವತದ ಮೇಲೆ ಎರಡು ಮಂಗಗಳಾಗಿ ಹುಟ್ಟಿಬಿಟ್ಟು ಆ ಮಂಗಗಳು ಒಂದ್ಸಲ ಅಲ್ಲಿ ನೀರಿನ ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳ ಮಧ್ಯದಲ್ಲಿ ಕಲ್ಲಿನ ಶಿಲೆಯಿಂದ ಸ್ವಲ್ಪ ಸಣ್ಣ ಹನಿ ನೀರು ಬೀಳ್ತದೆ. ಆ ನೀರು ಕುಡಿಯೋದಕ್ಕೋಸ್ಕರ ಎರಡು ಹೋದು. ಸಣ್ಣ ನೀರು ಬರ್ತಾ ಇತ್ತು, ಅಲ್ಲಿ ಸ್ವಲ್ಪ ನೀರು ಬರ್ತಾ ಇತ್ತು. ನಾನು ಕುಡಿತೀನಿ ಅಂತ ಹೇಳಿ ಎರಡು ಮುಂದೆ ಹೋಗಿ ಎರಡು ಹೊಡೆದಾಡಿ ಬಿಟ್ಟು, ಎರಡು ನೀರಿಗಾಗಿ ಎರಡು ಮಂಗಗಳು ಹೊಡೆದಾಡಿ ಒಂದು ಮಂಗ ತಕ್ಷಣ ಸತ್ತು ಹೋಯ್ತು. ಇನ್ನೊಂದು ಮಂಗ ಸ್ವಲ್ಪ ಕಂಠಗತ ಪ್ರಾಣ ಆಯಿತು. ಅಂದ್ರೆ ಈಗ ಸಾಯೋದಿಕ್ಕೆ ಸ್ವಲ್ಪ ಸಮಯ ಇದೆ, ಸ್ವಲ್ಪ ಜೀವ ಉಳಿದಿದೆ ಅಷ್ಟೇ. ಆ ರೀತಿ ಆಗೋಯ್ತು. ಆ ಸಮಯದಲ್ಲಿ ಮರಣಾಸನ್ನವಾದಂತಹ ಆ ಮಂಗಕ್ಕೆ ಸುರಗುರು ಮತ್ತೆ ದೇವಗುರು ಅನ್ನುವಂತ ಚಾರಣ ರುದ್ರಧಾರಿ ಮುನಿರಾಜರು ನಮೋಕಾರ ಮಂತ್ರವನ್ನ ಬೋಧನೆ ಮಾಡಿದ್ರು. ಆ ನಮೋಕಾರ ಮಂತ್ರದ ಬೋಧನೆಯನ್ನ ಕೇಳಿ ಚಾರಣ ರುದ್ರಧಾರಿ ಮುನಿಗಳಿಂದ ಆ ಮಂಗ ಶಾಂತವಾಗಿ ತನ್ನ ಜೀವವನ್ನ ಬಿಟ್ಟು ಸೌಧರ್ಮ ಸ್ವರ್ಗದಲ್ಲಿ ದೇವಾಗಿ ಹುಟ್ಟಿಬಿಡ್ತು. ಜೀವ ಒಂದು ಮಂಗನ ಜೀವ. ಅದಾದ ನಂತರ ಆ ಸೌಧರ್ಮ ಸ್ವರ್ಗದ ಆಯುವನ್ನ ಮುಗಿಸಿ ಆ ದೇವನ ಜೀವ ಪೌದನಾಪುರದಲ್ಲಿ ಸುಸ್ಥಿತಿ ಮತ್ತೆ ಸುಲಕ್ಷಣ ಅಂದ್ರೆ ಸುಸ್ಥಿತಿ ರಾಜ ಮತ್ತೆ ಸುಲಕ್ಷಣ ರಾಣಿಗೆ ಸುಪ್ರತಿಷ್ಠ ಅನ್ನುವಂಥ ಮಗನಾಗಿ ಹುಟ್ಟಿದ. ಒಂದ್ಸಲ ಅಸಿತ ಅನ್ನುವಂತ ಪರ್ವತದಲ್ಲಿ ಆ ಸುಪ್ರತಿಷ್ಠ ಎರಡು ಮಂಗಗಳು ಕಾದಾಡ್ತಿರೋದು ಅಂದ್ರೆ ಜಗಳ ಮಾಡ್ತಿರೋದನ್ನು ನೋಡಿಬಿಟ್ಟ. ಆವಾಗ ಆ ಸುಪ್ರತಿಷ್ಠನಿಗೆ ಜಾತಿ ಸ್ಮರಣೆ ಆಗಿ ಹೋಯಿತು. ಜಾತಿ ಸ್ಮರಣೆ ಆಗಿ ಹಿಂದಿನ ಭಾವದ ನೆನಪಿ ಬಂದು ಅವನು ಸುಧರ್ಮಾಚಾರ್ಯರಿಂದ ದೀಕ್ಷೆ ತಗೊಂಡ. ಈಗ ನಾನೇ ಆ ಸುಪ್ರತಿಷ್ಠಿತ, ಕೇವಲಿ ಬೇರೆ ಯಾರು ಅಲ್ಲ, ಅದೇ ನಾನು ಸುಪ್ರತಿಷ್ಠಿತ. ಹಿಂದಿನ ಭಾವದಲ್ಲಿ ನಾನು ದೇವ ಇದ್ದೆ, ಅದಕ್ಕಿಂತ ಹಿಂದಿನ ಭಾಗದಲ್ಲಿ ನಾನು ಮಂಗ ಇದ್ದೆ, ಅದಕ್ಕಿಂತ ಹಿಂದಿನ ಭಾವದಲ್ಲಿ ಗೂಳಿ ಇದ್ದೆ, ಅದಕ್ಕಿಂತ ಹಿಂದಿನ ಭಾವದಲ್ಲಿ ಟಗರ್ ಇದ್ದೆ, ಅದಕ್ಕಿಂತ ಹಿಂದಿನ ಭಾವದಲ್ಲಿ ನಾನು ನರಕದಲ್ಲಿದ್ದೆ, ಅದಕ್ಕಿಂತ ಹಿಂದಿನ ಭಾವದಲ್ಲಿ ಸೂರದತ್ತ ಸುದತ್ತ ವ್ಯಾಪಾರಿಗಳಿದ್ದು ಅಂತ ಅವರ ಹಿಂದಿನ ಭವಗಳನ್ನ ಸುಪ್ರತಿಷ್ಠಿತ ಕೇವಲಿಗಳು ಹೇಳಿಬಿಟ್ರು. ಈಗ ನಾನು ಆ ಎಲ್ಲಾ ಭಾವಗಳನ್ನ ಬಿಟ್ಟು
ನಾನೀಗ ಸುಪ್ರತಿಷ್ಠಿತ ಅಂದರೆ ಕೇವಲಿಯ ಆದೆ, ನನಗೆ ಕೇವಲ ಜ್ಞಾನ ಆಯಿತು ಅಂತ ಹೇಳಿಬಿಟ್ರು. ಇನ್ನು ಮುಂದೆ ಹೇಳ್ತಾರೆ ಕೇಳಿ. ನನ್ನ ತಮ್ಮನಾದಂಥ ಸುದತ್ತ ಸಂಸಾರದಲ್ಲಿ ತಿರುಗಿ 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 ಇನ್ನೂ ಗೌತಮನಾಗಿ ಪಂಚಾಗ್ನಿ ತಪವನ್ನು ಧರಿಸಿ ಅವನು ಸ್ವಲ್ಪ ಮಿಥ್ಯ ತಪ ಮಾಡಿ ಸುದರ್ಶನ ಅನ್ನುವಂಥ ಜ್ಯೋತಿಷ್ಕ ದೇವನಾಗಿ ಹುಟ್ಟಿಬಿಟ್ಟ. ಈಗ ಹಿಂದಿನ ಭವದ ವೈರದಿಂದ ನನಗೆ ಬಂದು ಅವನು ವಿನಾಕಾರಣ ಉಪಸರ್ಗ ಮಾಡಿದ್ದಾನೆ ಅಂತ ಹೇಳಿ ಸುಪ್ರತಿಷ್ಠಿತ ಕೇವಲಿಗಳು ಹೇಳಿಬಿಟ್ರು. ಈ ವಿಷಯವನ್ನ ಕೇಳಿ ಅಲ್ಲಿ ಉಪಸರ್ಗ ಮಾಡ್ತಿದ್ದಂತಹ ಆ ಸುದರ್ಶನ ದೇವ ಇದನ್ನಲ್ಲ, ಅವನು ಕೂಡ ಹಿಂದಿನ ಎಲ್ಲ ವೈರವನ್ನ ಬಿಟ್ಟು ಈ ಕೇವಲಿ ಸುಪ್ರತಿಷ್ಠಿತರ ಪ್ರಭಾವದಿಂದ ಅವನು ಸಮ್ಯಕ್ ದರ್ಶನ ಸದ್ದರ್ಶನವನ್ನ ಧಾರಣೆ ಮಾಡ್ದ. ನೋಡು, ಕೇವಲಿ ಭಗವಾನರು ಶತ್ರುಗಳಿಗೂ ಕೂಡ ಮಿತ್ರರಿಗಿಂತ ಜಾಸ್ತಿ ಉಪಕಾರ ಮಾಡ್ತಾರೆ ಅನ್ನೋದು ಬಹಳ ದೊಡ್ಡ ವಿಷಯ ಇದು ನೋಡಿ. ಅಂದರೆ ಒಂದು ವಿಷಯ ಯಾವಾಗಲೂ ನೀವು ನೆನ್ಪಿಟ್ಕೊಳ್ರಿ, ಮುನಿ ಇದ್ದಾಗ ಯಾವುದಾದ್ರೂ ದೇವ ಉಪಸರ್ಗ ಮಾಡ್ಬೋದು, ಮನುಷ್ಯರು ಉಪಸರ್ಗ ಮಾಡ್ಬೋದು, ತಿರಿಯಂಚ ಅಚೇತನಕೃತ ಉಪಸರ್ಗ 4 ಪ್ರಕಾರದ ಉಪಸರ್ಗ ಆಗಬಹುದು. ಸ್ವಲ್ಪ ಇನ್ನೊಂದ್ಸಲ ಗಮನ ಇಟ್ಟು ಕೇಳ್ರಿ. ದಿಗಂಬರ ಮುನಿಗಳಿಗೆ ಎಷ್ಟು ಪ್ರಕಾರದ ಉಪಸರ್ಗ ಆಗುತ್ತೆ ಅಂದರೆ, ದೇವ ಬಂದು ಉಪಸರ್ಗ ಮಾಡ್ಬೋದು, ಮನುಷ್ಯ ಹೋಗಿ ಉಪಸರ್ಗ ಮಾಡ್ಬೋದು, ತಿರಿಯಂಚಗಳು ಹೋಗಿ ಉಪಸರ್ಗ ಮಾಡ್ಬೋದು. ಅಚೇತನಕೃತ ಅಂತೇಳಿ ಅಂದರೆ ಮರ ಬೀಳೋದು, ಗಾಳಿಗೆ ಕಲ್ಲುಗಳು ಬೀಳೋದು, ಇದೆಲ್ಲ ಉಪಸರ್ಗ ಆಗಬಹುದು. ಅರ್ಥ ಆಯ್ತು? 4 ಪ್ರಕಾರ ಆಗೋದಿಕ್ಕೆ ಅವಕಾಶ ಇದೆ, ಆಗ್ಬೋದು, ಆಗುತ್ತೆ. ಆದರೆ ಒಂದು ಸಿದ್ಧಾಂತ ನೆನ್ಪಿಟ್ಕೊಳ್ರಿ, ಯಾವತ್ತೂ ಮರಿಬೇಡ್ರಿ ಅಂತ ಮಹತ್ವಪೂರ್ಣ ವಿಷಯ ಹೇಳ್ತೀನಿ. ಕೇವಲ ಜ್ಞಾನ ಆದ ನಂತರ ಆ ಕೇವಲಿಗಳಿಗೆ ಯಾರೂ ಕೂಡ ಉಪಸರ್ಗ ಮಾಡೋಕ್ಕಾಗಲ್ಲ. ಶಾಸ್ತ್ರದ ಸಿದ್ಧಾಂತದ ನಿಯಮ ಇದೆ. ಇವತ್ತೇನೆ ಇದನ್ನು ಹೀಗೆ ನೆನ್ಪಿಟ್ಕೊಂಡ್ಬಿಟ್ರಿ. ಕೇವಲ ಜ್ಞಾನ ಆದಮೇಲೆ ಯಾರೂ ಉಪಸರ್ಗ ಮಾಡೋದಕ್ಕೆ ಸಾಧ್ಯ ಇಲ್ಲ, ಉಪಸರ್ಗ ಆಗೋದಿಲ್ಲ, ಆ ನಿಯಮನೇ ಇಲ್ಲ. ಆಯಿತು, ಮುಗೀತು ವಿಷಯ. ಈಗ ಸುಪ್ರತಿಷ್ಠಿತ ಕೇವಲಿಗಳಿಗೆ ಮುನಿ ಇದ್ದಾಗ ಆ ದೇವ ಬಂದು ಸುದರ್ಶನ ದೇವ ಬಂದು ಉಪಸರ್ಗ ಮಾಡಿದ್ದ. ಅರ್ಥ ಆಯ್ತು? ಅವ್ರಿಗೆ ಕೇವಲ ಜ್ಞಾನ ಆಗಿತ್ತು, ಇನ್ನು ಯಾರೂ ಉಪಸರ್ಗ ಮಾಡೋಕ್ಕೆ ಸಾಧ್ಯ ಇಲ್ಲ, ಈ ವಿಷಯ ಮುಗೀತು. ಆದರೆ ಹಿಂದಿನ ವಿಷಯವನ್ನು ಅವರು ಈ ಅಂಧಕೃಷ್ಟಿ ನರಪ್ರತಿವೃಷ್ಟಿ ಇವರಿಗೆಲ್ಲನೂ ಎಲ್ಲರಿಗೂ ಹೇಳಿದ್ರು. ಇವರು ಬೇರೆ ಅಲ್ಲ, ಅಂಧಕೃಷ್ಟಿ ನರಪ್ರತಿವೃಷ್ಟಿಯ ತಂದೆ ಇದ್ರು, ಅಪ್ಪನೇ ಇದ್ರು, ಸುಪ್ರತಿಷ್ಠಿತ ಕೇವಲಿಗಳು. ಅದಾದ ನಂತರ ಇನ್ನು ಮುಂದೆ ಕೇಳ್ರಿ. ಇಷ್ಟು ಗೊತ್ತಾಯ್ತು ನಿಮಗೆ? ಇಷ್ಟು ಗೊತ್ತಾಯ್ತು ಅಂದ್ರೆ ಇನ್ನು ಮುಂದಿನ ವಿಷಯ. ಇಷ್ಟು ಗೊತ್ತಾಗಿಲ್ಲ ಅಂದ್ರೆ ಇಲ್ಲ. ಈಗ ಅಂಧಕೃಷ್ಟಿ ಇದನ್ನಲ್ಲ, ಅಂಧಕೃಷ್ಟಿ ಇಷ್ಟೆಲ್ಲ ಕೇಳಿ ಈಗ ಅಂಧಕೃಷ್ಟಿ ಈ ಸುಪ್ರತಿಷ್ಠ ಕೇವಲಿಗಳನ್ನು ನಮಸ್ಕಾರ ಮಾಡಿ ಹೇಳ್ತಾನೆ, ಹೇ ಭಗವಾನ್, ನನ್ನ ಪೂರ್ವಭವ ಯಾವುದಿದೆ ದಯವಿಟ್ಟು ನನಗೆ ತಿಳಿಸ್ರಿ, ನಾನು ಯಾವ ಪುಣ್ಯದಿಂದ ಹೀಗಾದೆ ದೇವ ಅಂತ ಹೇಳಿ ಅಂಧಕೃಷ್ಟಿ ಕೈ ಜೋಡಿಸಿ ಕೇಳ್ತಾನೆ. ತನ್ನ ಅಂದರೆ ಅಂಧಕೃಷ್ಟಿಯ ಪೂರ್ವಭವವನ್ನು ಕೇಳ್ತಾನೆ. ಆವಾಗ ಸುಪ್ರತಿಷ್ಠಿತ ಕೇವಲಿಗಳು ಈಗ ಹೇಳ್ತಾರೆ ಕೇಳ್ರಿ. ಭಾಳ ವೇಗವಾಗಿ ನಾನು ಹೇಳ್ತಾ ಹೋಗ್ತೀನಿ, ನನಗೆ ಜಾಸ್ತಿ ಸಮಯ ಇಲ್ಲ, ಸ್ವಲ್ಪ ನೀವು ವೇಗವಾಗಿ ಕೇಳ್ತಾ ಹೋಗ್ರಿ. ಇದೇ ನೋಡಿ ಹೇಳ್ತಿದ್ದಾರೆ, ಯಾರು ಕೇವಲಿ ಭಗವಂತ ಹೇಳ್ತಿದ್ದಾರೆ. ಇದೇ ಅಯೋಧ್ಯೆ ನಗರಿಯಲ್ಲಿ ಅನಂತವೀರ್ಯ ಅನ್ನುವಂಥ ರಾಜ ಇದ್ದ. ಅಲ್ಲೇನೆ ಒಬ್ಬ ಸುರೇಂದ್ರ ದತ್ತ ಅನ್ನುವಂಥ ಬಹಳ ಧರ್ಮಾತ್ಮನಾದ ವೈಶ್ಯ ಇದ್ದ. ಆ ಸುರೇಂದ್ರ ದತ್ತ ಬಹಳ ದೊಡ್ಡ ಧರ್ಮಾತ್ಮ ಆದ್ದರಿಂದ ಪ್ರತಿದಿನ ಪೂಜೆಗೆ 10 ಸ್ವರ್ಣ ಮುದ್ರೆಗಳು, ಅಷ್ಟಮಿ ದಿವಸದಲ್ಲಿ 20 ಸ್ವರ್ಣ ಮುದ್ರೆ, ಅಮಾವಾಸ್ಯೆ ದಿವಸದಲ್ಲಿ 40 ಸ್ವರ್ಣ ಮುದ್ರೆ, ಚತುರ್ದಶಿ ದಿವಸದಲ್ಲಿ 80 ಸ್ವರ್ಣ ಮುದ್ರೆಗಳನ್ನು ಖರ್ಚು ಮಾಡಿ ಆ ಮಹಾಪೂಜೆಗಳನ್ನು ಯಾವಾಗಲೂ ಮಾಡ್ತಾ ಇದ್ದ ಸುರೇಂದ್ರ ದತ್ತ. ಮತ್ತೆ ಆ ಮಹಾಪೂಜೆಯ ಪ್ರತಿದಿನಗಳಲ್ಲಿ ಅವನು ಉಪವಾಸ ಮಾಡ್ತಾ ಇದ್ದ, ಪರ್ವಗಳಲ್ಲಿ ಉಪವಾಸ ಮಾಡ್ತಾ ಇದ್ದ. ಪ್ರತಿದಿನ ಅವನು ಈ ಕಾರ್ಯವನ್ನು ತಪ್ಪದೆ ಮಾಡ್ತಾ ಇದ್ದ ಸುರೇಂದ್ರ ದತ್ತ ಪುಣ್ಯಾತ್ಮ. ಸುರೇಂದ್ರ ದತ್ತ ಈ ಧರ್ಮಾತ್ಮ ಒಂದು ಸಲ ವಿಚಾರ ಮಾಡ್ದ, ಅನ್ಯ ದ್ವೀಪ ಸಮುದ್ರಗಳಲ್ಲಿ ಹೋಗಿ ಧನವನ್ನು ಸಂಪಾದನೆ ಮಾಡಬೇಕು ನಾನು ಅನ್ನುವಂಥ ಕಾರಣದಿಂದ ವಿಚಾರ ಮಾಡಿ ಈಗ ಸಮುದ್ರಯಾನ ಮಾಡೋದಕ್ಕೆ ಸುರೇಂದ್ರ ದತ್ತ ವಿಚಾರ ಮಾಡಿದ. ಆವಾಗ ಪ್ರತಿದಿನ ಜಿನೇಂದ್ರ ಭಗವಾನರ ಪೂಜೆ ಅಭಿಷೇಕಗಳು ಆ ಎಲ್ಲ ವೈಭವಗಳು ನಾನು ಹೇಗೆ ಇಲ್ಲಿ ಇದ್ದಾಗ ಆಗ್ತಿತ್ತು ಅದೇ ರೀತಿ ಆಗಬೇಕು ಅಂತ ಹೇಳಿ ವಿಚಾರ ಮಾಡಿ ಆ ಸುರೇಂದ್ರ ದತ್ತ ಧರ್ಮಾತ್ಮ ಆವಾಗ
ತನ್ನ ಮಿತ್ರನಾದಂತಹ ರುದ್ರದತ್ತನೆಂಬ ಬ್ರಾಹ್ಮಣನ ಕೈಯಲ್ಲಿ 12 ವರ್ಷಕ್ಕೆ ಬೇಕಾಗುವಷ್ಟು, ಅಂದರೆ ಜಿನೇಂದ್ರ ಭಗವಾನರ ಅರಹಂತ ಭಗವಾನರ ಪೂಜೆಗೆ 12 ವರ್ಷಕ್ಕೆ ಬೇಕಾಗುವಷ್ಟು ಎಲ್ಲ ದ್ರವ್ಯಗಳನ್ನು ಕೊಟ್ಟು, ಹೇ ಮಿತ್ರನಾದ ರುದ್ರದತ್ತ, ನಾನು ಸಮುದ್ರಯಾನ ಮಾಡೋನಿದ್ದೀನಿ, ದ್ವೀಪಗಳಲ್ಲಿ ಧನ ಸಂಗ್ರಹ ಮಾಡೋನಿದ್ದೀನಿ, ವ್ಯಾಪಾರ ಮಾಡೋನಿದ್ದೀನಿ, ಆದ್ದರಿಂದ ನೀನು ದಯವಿಟ್ಟು ಚಾಚು ತಪ್ಪದೇನೆ ಯಾವ ರೀತಿ ನಾನು ಮಾಡ್ತಿದ್ದೆ ಅದೇ ರೀತಿ ನೀನು ಪ್ರತಿದಿನ ಪೂಜೆಗೆ 10 ಸ್ವರ್ಣ ಮುದ್ರೆ, ಅಷ್ಟಮಿ ದಿವಸ 20 ಸ್ವರ್ಣ ಮುದ್ರೆ, ಅಮಾವಾಸ್ಯೆ ದಿವಸ 40 ಸ್ವರ್ಣ ಮುದ್ರೆ, ಚತುರ್ದಶಿ ದಿವಸ 80 ಸ್ವರ್ಣ ಮುದ್ರೆಗಳನ್ನು ವ್ಯಯ ಮಾಡಿ ಅದರಿಂದ ದೊಡ್ಡ ದೊಡ್ಡ ಅರಹಂತ ಭಗವಾನರ ಪೂಜೆಯನ್ನ ನಾ ಹೇಗೆ ಮಾಡ್ತಿದ್ದೆ ನೀನು ಹಾಗೆ ಮಾಡಿ ಉಪಕರಿಸು ಅಂತ ಹೇಳಿ ರುದ್ರದತ್ತನ ಕೈಗೆ 12 ವರ್ಷಕ್ಕೆ ಬೇಕಾದಷ್ಟು ಸಂಪತ್ತಿಯನ್ನ ಕೊಟ್ಟು ಈ ಸುರೇಂದ್ರದತ್ತ ಪುಣ್ಯಾತ್ಮ ಸಮುದ್ರಯಾನಕ್ಕೆ ಹೊರಟು ಬಿಟ್ಟ. ಅದಾದ ನಂತರ ಪಾಪಿಯಾದಂತಹ ಈ ರುದ್ರದತ್ತ ಸ್ತ್ರೀ ದ್ಯೂತ, ಇದೆಲ್ಲ ಸ್ತ್ರೀ ವ್ಯಸನ, ದ್ಯೂತ ವ್ಯಸನ, ಇದರ ಜೂಜಾಡೋದು, ಇಂಥ ಕಾರಣದಿದೆಲ್ಲ ರುದ್ರದತ್ತ ಇಲ್ಲೂ ಇರುವಂತ ಎಲ್ಲ ಧನ ಸಂಪತ್ತಿಯನ್ನ ನಾಶ ಮಾಡಿಬಿಟ್ಟ. ಭಗವಾನರ ಪೂಜೆ ಮಾಡೋದಾದ್ರೂ ಎಲ್ಲಿ, ಎಲ್ಲ ನಾಶ ಮಾಡಿಬಿಟ್ಟ, ಧನವನ್ನ ಕಳ್ಕೊಂಡ್ಬಿಟ್ಟ. ಮುಂದೆ ವ್ಯಸನಿಯಾಗಿ ಇವನು ಕಳ್ಳನಾದ. ಅಲ್ಲಿ ಕಳ್ಳ ಇವನನ್ನ ಬೆದರಿಸಿ ರಾಜ್ಯದಿಂದ ಹೊರಗಡೆ ಕಳ್ಳನಾದ. ಅವಾಗ ತಳವಾರ ಇವನನ್ನ ಬೆದರಿಸಿ ಇವನನ್ನ ರಾಜ್ಯದಿಂದ ಹೊರಗಡೆ ಅಟ್ಟಿಬಿಟ್ಟ. ಹೊರಗಡೆ ಹೋಗಿ ಬೇರೆ ರಾಜ್ಯಕ್ಕೆ ಹೋಗಿ ಇವನು ಕಾಲಕನೆಂಬಂತ ಬೇಡರ ಜೊತೆಗೆ ಸೇರಿಬಿಟ್ಟ. ಅಲ್ಲಿ ಬೇಡರ ಜೊತೆಗೆ ಸೇರಿಬಿಟ್ಟು ಒಂದು ದಿವಸ ಗೋವುಗಳನ್ನು ಕದಿಯೋದಕ್ಕೋಸ್ಕರ ಇವರು ಅಯೋಧ್ಯೆಗೆ ಹೋದರು. ಅಲ್ಲಿ ಮನಸ್ಸಿಗೆ ಸಿಕ್ಕಿ ಚೆನ್ನಾಗಿ ಪೆಟ್ಟು ಕೊಟ್ಟರು. ಅವರು ಪೆಟ್ಟು ಕೊಟ್ಟು ಆ ಪೆಟ್ಟಿನಿಂದಾಗಿ ಸತ್ತಂತಹ ಈ ರುದ್ರದತ್ತ ಅಧೋಗತಿ ನರಕಕ್ಕೆ ಹೋಗಿಬಿಟ್ಟ. ಮತ್ತೆ ಮಹಾಮತ್ಸಾಗಿ ಹುಟ್ಟದ, ಮತ್ತೆ ಸಿಂಹವಾಗಿ ಹುಟ್ಟದ, ಅದಾದ ನಂತರ ದೃಷ್ಟಿ ವಿಷ ಸರ್ಪವಾಗಿ ಹುಟ್ಟದ, ಅದಾದ ನಂತರ ಹುಲಿಯಾಗಿ ಹುಟ್ಟದ, ಅದಾದ ನಂತರ ಗರುಡ ಪಕ್ಷಿಯಾಗಿ ಹುಟ್ಟದ, ಮತ್ತೆ ಸರ್ಪವಾಗಿ ಹುಟ್ಟದ, ಮತ್ತೆ ಬೇಡನಾಗಿ ಹುಟ್ಟದ. ತ್ರಸ ಸ್ಥಾವರಗಳಲ್ಲಿ ಅಸಂಖ್ಯಾತ ಕೂಯೋನಿಗಳಲ್ಲಿ ಸುತ್ತಿ 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 ಕೊನೆಗೆ ಕುರುಜಾಂಗಲ್ ಅನ್ನುವಂಥ ದೇಶದಲ್ಲಿ ಗೌತಮನೆಂಬ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿಬಿಟ್ಟ. ಆ ಬ್ರಾಹ್ಮಣ ಇಷ್ಟು ಬಡವ ಇದ್ದ, ಇಷ್ಟು ಕೃಪಣ ಇದ್ದ. ಆ ಬ್ರಾಹ್ಮಣ ಮಗ ಹುಟ್ಟಿದ ತಕ್ಷಣನೇ ಅವನ ಸಂಪೂರ್ಣ ವಂಶದವರೆಲ್ಲ ನಾಶ ಆಗಿ ಹೋದ್ರು, ಎಲ್ಲರೂ ಸತ್ತು ಹೋದ್ರು. ಇವನು ಅನಾಥನಾಗಿ ಬಿಟ್ಟ. ಈ ಬ್ರಾಹ್ಮಣ ಗೌತಮ ಕೃಶವಾದ ಹೊಟ್ಟೆ, ಕಾಣಿಸುವಂತ ಎಲುಬುಗಳು, ಮೈ ತುಂಬ ಕೂದಲು, ಹೇನು, ಎಲ್ಲರಿಂದ ತಿರಸ್ಕೃತ. ಇವನನ್ನು ನೋಡಿದರೆ ಎಲ್ಲನೂ ಉಗಿತಾ ಇದ್ರು. ಆ ನಮನಿ ಕೈಯಲ್ಲಿ ಒಂದು ಸಣ್ಣ ಭಿಕ್ಷೆ ಪಾತ್ರೆ, ಪರ್ವದ ದಿನಗಳಲ್ಲಿ ಮಾತ್ರ ಕಾಗೆಯ ರೀತಿ ಸ್ನಾನ ಮಾಡುವವನು. ಯಾವ್ದಾರು ದೇವಿಗೆ ಬಲಿ ಕೊಟ್ಟಂತ, ಯಾವ್ದಾರು ಬಲಿ ಅಂತ ಹಾಕಿರೋಂಥ ಅನ್ನ ಇಂಥದ್ನೆಲ್ಲನು, ವಡೆ ಪಾಯಸ ಇಂಥದ್ನೆಲ್ಲನು ಹೋಗಿ ನಕ್ಕಿ ತಿನ್ನುವಂತಹ, ವಿಸರ್ಜನೆ ಮಾಡಿರುವಂಥ ಇಂಥ ಬಡಪಾಯಿ, ಇಂಥ ಭಿಕ್ಷುಕ ಇವನು. ಯಾರ್ದಾರು ಸೇಟುಗಳ ಮನೆಯಲ್ಲಿ ಇವ್ರ ಮನೇಲಿ ಎಂಜಲು ತೆಗೆದು ಬಿಸಾಡಿದಂಥ ಆ ಬಾಳೆ ಎಲೆಗಳನ್ನು ನಕ್ಕುವಂಥ ವ್ಯಕ್ತಿ, ಅಷ್ಟು ಪಾಪಿ. ಕೈಯಲ್ಲಿ ಒಂದು ಕೋಲು, ಕೈಯಲ್ಲಿ ಒಂದು ಸಣ್ಣದ ಒಂದು ಭಿಕ್ಷಾ ಪಾತ್ರೆ, ಹಳೆತಾದ 7ನೆಯ ನಾರಕಿ ಯಾವ ರೀತಿ ಇರ್ತಾನೆ ಅಲ್ಲಿ ಆ ರೂಪವನ್ನು ಸಾಕ್ಷಾತ್ ತೋರಿಸೋದಕ್ಕೆ ಈ ಭೂಮಿ ಮೇಲೆ ಯಾವನು ಹುಟ್ಟಿದಾನೆ ಅಂತ ಹೇಳಿ ಮನುಷ್ಯರೆಲ್ಲ ಅಂದುಕೊಳ್ತಾ ಇದ್ರು. ಆ ರೀತಿ ಅಷ್ಟು ಕೆಟ್ಟದಾದಂತಹ ಹುಂಡಕ ಸಂಸ್ಥಾನವಾದಂಥ ರೂಪ. ಅದಾದ ನಂತರ ಉದ್ದಿನ ಮತ್ತೆ ಮಸಿಯ ಮಿಶ್ರಣ ಮಾಡಿದಂಥ ಮೈಬಣ್ಣ, ಹಳೆ ಹರಿದಂಥ ಅಮಂಗಲವಾದ ವಸ್ತ್ರವನ್ನ ಸೊಂಟಕ್ಕೆ ಸುತ್ತಿಕೊಂಡವನು, ಅತ್ಯಂತ ನೊಣಗಳಿಂದ ಮುತ್ತಿರುವಂಥ ವ್ಯಾಪ್ತವಾಗಿರುವಂತನು. ಬಾಲಕರು ಅವನನ್ನು ನೋಡಿ ಕಲ್ಲು ಎಲ್ಲ ಬಿಸಾಡ್ತಾ ಇದ್ರು. ಆ ಬಾಲಕರನ್ನ ಬಹು ಕೋಪದಿಂದ ಓಡಿಸಿಕೊಂಡು ಹೋಗುವಂತಿದ್ದ ಇವನು. ಯಾವುದೋ ಒಂದು ಕಾಲಲಬ್ಧಿಯಿಂದ ಇಂಥ ಜೀವಕ್ಕೆ ಒಂದು ಸಲ ಯಾವುದೋ ಒಂದು ಕಾಲಲಬ್ಧಿ ಬಂತು. ಇಷ್ಟು ಪಾಪಿಯಾದಂತಹ ಈ ಜೀವ ಒಂದು ಸಲ ಸಮುದ್ರ ಸೇನ ಅನ್ನುವಂಥ ಮುನಿರಾಜರನ್ನ ನೋಡಿಬಿಟ್ಟ. ನೋಡಿ, ಇಷ್ಟು ಪಾಪಿ ಜೀವ ಕೂಡ ಈಗ ಯಾವುದೋ ಒಂದು ಕಾಲಲಬ್ಧಿ, ಏನೋ ಯಾವುದೋ ಪುಣ್ಯನೋ ಏನೋ
ಜೀವದ ಕಷಾಯದ ಮಂದ ಪರಿಣಾಮನೇನು? ಯಾವುದೋ ಸಣ್ಣ ಪುಣ್ಯ ಉದಯಕ್ಕೆ ಬಂತು. ಸಮುದ್ರ ಸೇನ ಮುನಿರಾಜರನ್ನ ನೋಡಿಬಿಟ್ಟ. ಈಗ ಸಮಯ ಆಗ್ತಾ ಇದೆ. ಬಹಳ ಮಹತ್ವಪೂರ್ಣ ವಿಷಯ ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ. ನನಗೆ ಅನಿವಾರ್ಯ ಇದೆ, ಬಹಳ ಅನಿವಾರ್ಯ ಇದೆ. ನಾಳೆ ಬರ್ರಿ, ನೀವು ಸಮಯಕ್ಕೆ ಬಂದು ಕೇಳ್ರಿ, ಕೇಳಲೇಬೇಕು ನೀವು ನಾಳೆ. ಮಹಾಪುರಾಣ 123ನೇ ಭಾಗ. ಮಹಾಪುರಾಣ 123ನೇ ಭಾಗ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಮಹಾಪುರಾಣ ಶಾಸ್ತ್ರವನ್ನ ನೀವಿವಾಗ 123ನೇ ಭಾಗ 123ನೇ ಭಾಗ ಕೇಳ್ತಾ ಇದ್ದೀರಿ. 122 ಭಾಗಗಳು ಹಿಂದೆ ನಡೆದು ಹೋಗಿದ್ದಾವೆ. ಅದನ್ನು ಕೇಳ್ಕೊ ಬರ್ರಿ. ನೇರವಾಗಿ ಇದನ್ನು ಕೇಳಿದ್ರಿಂದ ಏನು ಉಪಯೋಗ ಆಗಲ್ಲ, ಏನು ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಹಿಂದಿನ ವಿಶೇಷವಾದ ಕಥೆಯನ್ನು ನಾನು ಇಲ್ಲಿ ಹೇಳೋದಿಲ್ಲ. ಈಗ ನೇರವಾಗಿ ಮುಂದೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, 122ನೇ ಭಾಗದಲ್ಲಿ ನಿಮ್ಗೆ ಏನಾಗಿತ್ತು ಅಂದ್ರೆ, ನೇಮಿನಾಥ ಭಗವಾನ್ರು ಅಂದ್ರೆ 22ನೇ ತೀರ್ಥಂಕರರು ನೇಮಿನಾಥ ಭಗವಾನ್ರು ಬರುವಂತ ಯಾವ ಆ ವಂಶದಲ್ಲಿ ಅವರು ಬರೋರಿದ್ದಾರೆ, ಆ ವಂಶದ ವರ್ಣನೆಯನ್ನ ಮಾಡ್ತಾ ನಿನ್ನೆ ಹೇಳ್ತಾ ಇದ್ರು ಆಚಾರ್ಯ ಭಗವಾನ್. ಅದರಲ್ಲಿ ನಾನು ಹೇಳ್ತಾ ಇದ್ದೆ, ನಿನ್ನೆ ಕಥೆ ಬಂದಿತ್ತು ಎಲ್ಲಿ ಅಂತಂದ್ರೆ, ಎಲ್ಲಿವರೆಗೆ ಬಂದಿತ್ತು ಅಂದ್ರೆ, ಸಿಂಹಕೇತು ರಾಜನಾದ ಅವನಿಗೆ ಮಾರ್ಕಂಡೇಯನೆಂದು ಹೆಸರಿಟ್ಟರು. ಅದಾದ ನಂತರ ಅವನ ವಂಶದಲ್ಲಿ ಹರಿಗಿರಿ, ಹಿಮಗಿರಿ, ವಸುಗಿರಿ ಆದಿ ಅನೇಕ ರಾಜರಾದ ನಂತರ ಅದೇ ವಂಶದಲ್ಲಿ ಕೊನೆಗೆ ಪ್ರಖ್ಯಾತನಾದ ಒಬ್ಬ ಅಂಧಕವೃಷ್ಟಿ ಅನ್ನುವಂಥ ರಾಜ ಆದ. ಇಲ್ಲಿವರೆಗೆ ವಿಷಯ ಬಂದಿತ್ತು. ಈ ಅಂಧಕವೃಷ್ಟಿಗೆ ಸುಭದ್ರೆ ಅನ್ನುವಂತಹ ಹೆಂಡತಿ ಇದ್ಲು. ಈ ಅಂಧಕವೃಷ್ಟಿ ಮತ್ತೆ ಸುಭದ್ರೆಗೆ ಸಮುದ್ರ ವಿಜಯ, ಅಕ್ಷೋಭ್ಯ, ಸ್ಥಿಮಿತ ಸಾಗರ, ಹಿಮವಾನ್, ವಿಜಯ, ಅಚಲ, ಧರಣ, ಪೂರಣ, ಅಭಿನಂದನ, ವಸುದೇವ, ಕುಂತಿ, ಮಾದ್ರಿ ಇವರಿಷ್ಟು ಜನ ಮಕ್ಕಳಾದರು.